ಸರ್ ಇದು ಬಕ್ರೀದ್ ಹಬ್ಬದು ಇವತ್ತಿಲ್ಲ, ಅದು ಸ್ಟಾರ್ಟ್ ಆಗಿರೋದು ನಮ್ಮ ಪ್ರಾಫಿಟ್ಸ್ ಇದ್ದಾರಲ್ವ, ಅವ್ರದ್ದು ಒನ್ ಆಫ್ ದ ಪ್ರಾಫಿಟ್ ಇಬ್ರಾಹಿಂ ಅಂತ ಹೇಳ್ತಾರೆ. ಓಕೆ, ಒಂದು ಮೆಸೇಜ್ ಇದೆ, ಅವ್ರದ್ದು ಸನ್ ಇರ್ತಾರೆ, ಅವ್ರಿಗೆ ದೇವರದು ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ, ನೀವು ಥರ ಇದು ನಿಮ್ಮದು ಮಗುಗೆ ಇದು ಮಾಡಿಸ್ಬೇಕು, ಸ್ಯಾಕ್ರಿಫೈಸ್ ಮಾಡಬೇಕಂತ. ಅವರು ದೇವರದು ಕಮಾಂಡ್ ತೊಗೊಂಡ್ಬಿಟ್ಟು ಮಾಡೋಕ್ಕೆ ಹೋಗ್ತಾರೆ. ಮತ್ತು ಅದೇ ಟೈಮಲ್ಲಿ ಏನಾಗುತ್ತೆ ಅಂದರೆ ಅದು ದೇವರ ಕಡೆಯಿಂದ ಇನ್ನೊಂದು ಮೆಸೇಜ್ ಬರುತ್ತೆ, ಇಲ್ಲ ನಾವು ನಿಮಗೆ ಬಸ್ ಇದು ನೋಡ್ತಾ ಇತ್ತು, ನೀವು ನಮ್ಮದು ಕಮೆಂಟ್ ತೊಗೊಳ್ತೀರಾ ತೊಗೊಳ್ಳಲ್ಲ ಅಂತ, ಇದು ಬೇಡ, ಇದು ಬಿಟ್ಟರೆ ಬೇರೆ ಇದು ಆಲ್ಟರ್ನೇಟ್, ನೀವು ಕುರಿ ಏನಾದರೂ ಕುರಿ ಇದೆ ಅಲ್ವಾ ಆ ಥರ ನೀವು ಸ್ಯಾಕ್ರಿಫೈಸ್ ಕೊಡಬೇಕು ಅಂತ. ಅದು ಆ ರೀತಿಯಿಂದ ಅದು ಸ್ಟಾರ್ಟ್ ಆಗಿರೋದು. ನಾವು ಅದೆಲ್ಲ ಫಾಲೋ ಮಾಡ್ತೀನಿ. ಇವಾಗ ಏನು ಮಾಡ್ತೀನಿ ಅಂದರೆ ಇದು ಎಲ್ಲ ಮಾಡಿಸ್ಬಿಟ್ಟು ಯಾರಿಗೆ ಇದು ಪೂರವರು ಇರ್ತಾರೆ ಅಲ್ವಾ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ನಾವು ಕುರ್ಬಾನಿ ಮಾಡ್ತೀರಿ ಅಂತ ಹೇಳ್ತೀವಿ, ಯಾಕೆ ಟಗರುಗಳನ್ನ ಕೊಡುವಂಥದ್ದು ಪದ್ಧತಿ? ಅದೇ ನೋಡಿ, ಅದು ಕುರ್ಬಾನಿ ವರ್ಡ್ ಇದೆ ಅಲ್ವಾ, ಸ್ಯಾಕ್ರಿಫೈಸ್. ಕುರ್ಬಾನಿ ಅಂದರೆ ಸ್ಯಾಕ್ರಿಫೈಸ್. ಅದು ನಾವು ಸ್ಯಾಕ್ರಿಫೈಸ್ ಕುರ್ಬಾನಿ ಮಾಡಿಬಿಟ್ಟು ಎಲ್ಲರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ನೋಡಿ ಇವಾಗ 800 ರೂಪೀಸ್ 900 ರೂಪೀಸ್ ಇದೆ, ಎಲ್ಲರೂ ತಿನ್ನೋಕ್ಕಾಗಲ್ಲ, ಕರೆಕ್ಟ್? ಇದು ಮಾಂಸ ಮಟನ್. ಅದಕ್ಕೋಸ್ಕರ ಈ ಟೈಮಲ್ಲಿ ತುಂಬ ಜನ ಬ್ಯಾಂಗ್ಳೂರಲ್ಲಿ ಒಂದು 2-3 ಲಕ್ಷ ಕುರಿ ಮಾಡ್ಬೋದು ನಮ್ಮ ಪ್ರಕಾರ. ಅದು ಎಲ್ಲರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಬ್ಯಾಂಗ್ಳೂರಲ್ಲಿ, ಮುಸ್ಲಿಂ ಅವರು ನಮ್ಮದು. ಸರ್, ಈಗ ನಿಮ್ಮ ಹತ್ರ ತಗೊಂಡೋಗ್ತಾರಲ್ಲ ಮರಿಗಳು, ಅವರು ಯಾವ ಥರ ಕುರ್ಬಾನಿ ಮಾಡ್ತಾರೆ? ಮನೆಯಲ್ಲಿ ಏನಾದರೂ ಜಾಗ ಮಾಡ್ಕೊಳ್ತಾರೆ ಸರ್, ಒಂದು ಸ್ಮಾಲ್ ಕಾಂಪೌಂಡಲ್ಲಿ, ಆ ಥರ ಅವರು ಕುರ್ಬಾನಿ ಅಲ್ಲಿಗೆ ಮಾಡ್ತಾರೆ. ನೀಟಾಗಿ ಮಾಡಿಬಿಟ್ಟು ಅವರು ಎಲ್ಲರಿಗೆ ಡಿಸ್ಟ್ರಿಬ್ಯೂಟೆಡ್ ಮಾಡ್ತಾರೆ. ಬರೀ ನಮ್ಮವರಿಗೆ ಇಲ್ಲ, ಯಾರಾದರೂ ಇರಲಿ, ನಮ್ಮ ಅಕ್ಕಪಕ್ಕಲ್ಲಿ ನಮ್ಮ ನೇಬರ್ಸ್, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾರಾದರೂ ಇರಲಿ, ಎಲ್ಲರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಒಂದು ಸೆಲೆಬ್ರೇಷನ್ ಥರ. ಬಕ್ರೀದ್ ಹಬ್ಬ ಅಂತಂದರೆ ಏನೇನೆಲ್ಲ ನೀವು ದಾನ ಧರ್ಮ ಮಾಡ್ತೀರಾ? ನೋಡಿ, ಬಕ್ರೀದಲ್ಲಿ ಕುರಿ ಇದೆ, ಮೇಕೆ ಇದೆ, ಇದು ಬಿಟ್ಟೆ ಬೇರೆ 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 ಎಲ್ಲ ಮಾಡ್ತಾರೆ. ಏನು ತಿಂತೀನಿ ಅಲ್ವಾ ಅದೆಲ್ಲ ಮಾಡ್ಬೋದು. ಚಿಕನ್ ಬಿಟ್ಟೆ ಬೇರೆ ಎಲ್ಲ ಮಾಡ್ಬೋದು. ದುಡ್ಡು ಕೊಡಲ್ಲ ಸರ್, ದುಡ್ಡು ಇವಾಗ ಕೊಡಲ್ಲ. ಇವತ್ತು ತುಂಬ ನೀವು ರಿಲಿಜಿಯನ್ ಕ್ವಶನ್ಸ್ ಕೇಳ್ತಾ ಇದ್ದೀರಾ, ತುಂಬ ಇಷ್ಟ ಆಗ್ತಾ ಇದೆ. ರಂಜಾನ್ ಟೈಮ್ ಬರುತ್ತೆ ಅಲ್ವಾ, ಆ ರಂಜಾನ್ ಟೈಮಲ್ಲಿ ನಾವೇನು ಮಾಡ್ತೀನಿ, ಜಕಾತ್ ಅಂತ ನಾನು ಹೇಳ್ತೀನಿ. ಅಂದರೆ ನಮ್ಮ ಹತ್ರ ಎಷ್ಟು ದುಡ್ದಿದೆ ಅದಕ್ಕಿಂತ ಸ್ವಲ್ಪ ಇದು ತೊಗೊಂಡ್ಬಿಟ್ಟು ಎಲ್ಲ ನೀಡಿ ಪೀಪಲ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಕ್ಲೋತ್ಸ್ ಇರ್ಬೋದು, ಇಲ್ಲ ರಾಷನ್ ಇರ್ಬೋದು, ಈ ಥರ ಐಟಮ್ಸ್ ಎಲ್ಲ ಯಾರಿಗಾದ್ರೂ ದುಡ್ಡು ಸಪೋರ್ಟ್ ಇರಬೇಕು, ಮಾಡ್ತೀನಿ. ಇದೆಲ್ಲ ರಂಜಾನಲ್ಲಿ ಮಾಡ್ತೀನಿ. ಬಕ್ರೀದ್ ಟೈಮಲ್ಲಿ ಬರೀ ಇದರ ಮೀಟ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ. ಸರ್, ಈಗ ಬಕ್ರೀದ್ ಹಬ್ಬಕ್ಕೆ ಅಂತಂದರೆ ಟಗರುಗಳಿಗೆ ಒಂದು ಚೂರು ಐಬ್ ಇರಬಾರ್ದು, ಒಂದು ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಹೌದು, ಕರೆಕ್ಟ್. ಅದು ಯಾಕೆ ಆ ಥರ? ಯಾಕಂದರೆ ನಾವು ಕೊಡ್ತಾ ಇರೋದು ದೇವರಕ್ಕೋಸ್ಕರ, ಕರೆಕ್ಟ್? ಅದಕ್ಕೋಸ್ಕರ ಚೆನ್ನಾಗಿರಬೇಕು. ನೋಡಿ, ಇವಾಗ ಈ ಕುರಿದು ಬ್ಯೂಟಿ ನೋಡಿ, ಕುಂಬ್ ನೋಡಿ, ಓಕೆ, ಕಣ್ಣು ನೋಡಿ, ಇದು ಕರಿ ಕಣ್ಣು ಅಂತ ಹೇಳ್ತೀನಿ. ನಮ್ಮದು ಇದು ಎಲ್ಗ ಕಮೀನ್ಗಳ ಕುರಿ ಇದು. ಇದೆಲ್ಲ ನೋಡಿಬಿಟ್ಟು ಕೊಡೋದು. ಬಕ್ರೀದ್ ಹಬ್ಬಕ್ಕೆ ಟಗರು ಸೆಲೆಕ್ಷನ್ ಹೌದು, ಬೇಸಿಕ್ ಮಸ್ಟ್ ಆ್ಯಂಡ್ ಶುಡ್. ಅಂದರೆ ಫಸ್ಟ್ ಕುರಿ ಚೆನ್ನಾಗಿರಬೇಕು. ಇದು ಕುಂಬಿದೆ ಅಲ್ವಾ, ಡ್ಯಾಮೇಜ್ ಆಗಿರೋದು, ಕಣ್ಣು ಕಟ್ಟಾಗಿರೋದು ಮತ್ತು ಇಡಬಾರ್ದು. ಮತ್ತು ಕಾಲು ಚೆನ್ನಾಗಿರಬೇಕು. ಮತ್ತು ಇನ್ನೊಂದು ಕ್ರೈಟೀರಿಯಾ ಏನಂದರೆ ಎರಡಲ್ಲಿರಬೇಕು. ಇಲ್ಲ ಅಂದರೆ 1 ವರ್ಷ ಕುರಿದು 1 ವರ್ಷ ಆಗಬೇಕು. ಆ ಕುರಿದು ನಾವು ಕುರ್ಬಾನಿ ಕೊಡ್ಬೋದು. ಬೆಸ್ಟ್. ಇದು ಕ್ರೈಟೀರಿಯಾ, ಇದು ಇರಲೇಬೇಕು. ಅವರು ಬೇರೆ ಬೇರೆ ಅವ್ರದ್ದು ಏನು ಪ್ಯಾಷನ್ ಇದೆ, ಏನು ಇಷ್ಟ ಇದೆ ಅದು ನೋಡ್ತಾರೆ ಸರ್. ನೀವು ಕೇಳಿರೋದು ಕುರ್ಬಾನಿ ಯಾವ್ದ್ಯಾವ ಥರ ಕುರಿ ಇರಬೇಕಂದ್ರೆ ಇದು ಬೇಸಿಕ್ ಕ್ರೈಟೀರಿಯಾ. ಇಷ್ಟಿದ್ರೆ ಓಕೆ. ಮತ್ತು ಇವ್ರದ್ದು ಬೇರೆ ಇಷ್ಟ ಇದೆ, ನಮ್ಮದು ಬೇರೆ ಇಷ್ಟ ಇದೆ, ಅವ್ರದ್ದು ಇವ್ರಿಗೆ ಬ್ರೀಡ್, ನಮಗೆ ಎಲ್ಗ ಅಂದರೆ ಅವ್ರಿಗೆ ವಿಲೈತಿ ಮರಿ, ಆ ಥರ ಅಷ್ಟೇ, ಬೇರೆ ಏನಿಲ್ಲ. ಸ್ವಲ್ಪ ಜನಗೆ ಅಗ್ರೆಸಿವ್ ಇರಬೇಕು, ಯಾಕಂದರೆ ಸ್ವಲ್ಪ 10 ದಿನ 15 ದಿವಸ ಮುಂಚೆನೂ ತೊಗೊಂಡೋಗ್ಬಿಟ್ಟು ಸ್ವಲ್ಪ ಮನೆ ಹತ್ರ ಇಟ್ಬಿಟ್ಟು ಚೆನ್ನಾಗಿ ಸಾಕ್ತಾರೆ, ಪ್ಲೇಫುಲ್ ಸ್ವಲ್ಪ ಇರ್ತಾರೆ ಎನ್ವೈರ್ನ್ಮೆಂಟ್. ಅದಕ್ಕೋಸ್ಕರ ಅದು ಅಗ್ರೆಸಿವ್ ಕುರಿ ತೊಗೊಂಡೋಗ್ತಾರೆ. ನಾವು ಸ್ಪೋರ್ಟ್ಸ್ಗೆ ಪ್ರಮೋಟ್ ಮಾಡಲ್ಲ, ಸ್ಪೋರ್ಟ್ಸ್ಗೆ ಪ್ರಮೋಟ್ ಮಾಡಲ್ಲ. ನಮ್ಮ ಫಾರ್ಮಿಂದ ಸ್ಪೋರ್ಟ್ಸ್ ನಾವು ಪ್ರಮೋಟೇ ಮಾಡಲ್ಲ. ಸರ್, ಈಗ ನೀವು ಟಗರುಗಳು ಸಾಕ್ತಾ ಇದ್ದೀರಾ, ಸರ್ ರೈತರುಗಳು ತಗೊಂಡು ಹೋಗ್ತಾರೆ? ಇಲ್ಲ, ನೋಡಬೇಕಂದ್ರೆ ಇದು ಇರೋದು ಬ್ಯಾಂಗ್ಳೂರು ಒಳಗಡೆ. ನೀವು ನಾರ್ತ್ ಕರ್ನಾಟಕ, ಬಾಗಲಕೋಟ್ ಡಿಸ್ಟ್ರಿಕ್ಟ್ ಆ ಕಡೆ ಎಲ್ಲ ಹೋಗಿದ್ರೆ ಅವ್ರಿಗೆ ಎಲ್ಲ ಸ್ವಂತ ಹತ್ರ ಇದೆ, ಅವರು ಅಲ್ಲಿ ಸಾಕ್ತಾರೆ. ಬಟ್ ಇಲ್ಲಿ ಫಾರ್ಮ್ಸ್ ಯಾವುದಿದೆ ಅಲ್ವಾ, ಅಕ್ಕಪಕ್ಕ ಫಾರ್ಮ್ಸ್, ಅವ್ರು ನಮ್ಮ ಹತ್ರ ಬಂದ್ಬಿಟ್ಟು ಕೇಳಿದ್ರೆ ನಾನು ಅವ್ರಿಗೆ ಕೊಡ್ತೀನಿ. ಇವಾಗ ಏನಂದರೆ ನೋಡಿ ಸರ್, ಓಪನ್ ಆಗಿ ಹೇಳಬೇಕಂದ್ರೆ ಎಲ್ಲರೂ ಸ್ವಂತಾಗಿ ಹೋಗ್ತಾರೆ, ತೊಗೊಂಡು ಬರ್ತಾರೆ, ಸಾಕ್ತಾ ಇದ್ದಾರೆ. ಇವಾಗ ಈ ರಜಾಕ್ ಪಳ್ಳಿಯಲ್ಲಿ 2-3 ಫಾರ್ಮ್ಸ್ ಇತ್ತು, ಇವಾಗ 7-8 ಫಾರ್ಮ್ಸ್ ಆಗಿದೆ. ಓಕೆ, ಎಲ್ಲರೂ ಸಾಕ್ತಾ ಇದ್ದಾರೆ.
ಮತ್ತು ಎಲ್ಲ ಇದಕ್ಕೆ ಹೋಗ್ತಾರೆ ಸಂತಾಗ ಹೋಗ್ಬಿಟ್ಟು ತೊಗೊಂಡು ಬರ್ತಾರೆ. ನಮಗೆ ಅಡ್ವಾಂಟೇಜ್ ಏನಂದರೆ ನಮ್ಮದು ಇನ್ನೊಂದು ಫಾರ್ಮ್ ನಾನು ಹೇಳಿದ್ದೀನಲ್ವ ಬಾಗಲಕೋಟೆಯಲ್ಲಿ ಇದೆ ಅಂತ. ನಮ್ಮ ತಮ್ಮ ಚೆನ್ನಾಗಿರೋದು, ಬೇರೆ ರೈತರು ಸಾಕ್ತಾ ಇರೋದು ಚಿಕ್ಕ ಮಕ್ಕಳು ಇದು ಕುರಿ ಅದು ತಗೊಳ್ತಾರೆ ಬ್ಯಾಚಲ್ಲಿ ತಗೊಂಡ್ಬಿಟ್ಟು ಸಾಕ್ತಾರೆ. ಅದು ಅಡ್ವಾಂಟೇಜ್ ನಮಗೆ. ಇದು ಎಲ್ಲ ಇರೋದು 2.5 ವರ್ಷ. ಯಾಕಂದರೆ ನಾವು ನೋಡೋದು 2 6 ಈಗ ಎರಡಲ್ಲಿರೋವೆಲ್ಲ ಟಗರುಗಳು ಇಲ್ಲಿದೆ. ಎರಡಲ್ಲಿ ಇರೋದು ಕುರಿ ಇಲ್ಲಿ ಇದೆ. ಇದೆಲ್ಲ ಇರೋದು 2 ಈ ಕಡೆ ಇರೋದು 4 ಇದ್ದಿರತ್ತಲ್ವ ಹಲ್ಲು ಚಿಕ್ಕದು ಇರುತ್ತೆ. ಓಕೆ, ಅದು ಮಿಲ್ಕ್ ಟೀತ್ ಅಂತ ನಾನು ಹೇಳ್ತೀನಿ, ಮರಿ ಕುರಿ ಅಂತ. ಅದು 1 ವರ್ಷ 14 ಮಂತ್ಸ್ ಆದಮೇಲೆ ಅದು ಸೈಜ್ ದೊಡ್ಡಕ್ಕೆ ಬರುತ್ತೆ. ಅದು ಪ್ರಕಾರ ನಾನು ಐಡೆಂಟಿಫೈ ಮಾಡೋದು. ಸೇಮ್ ಹ್ಯೂಮನ್ಸ್ ಥರನೇ ಇವಾಗ ಚಿಕ್ಕ ಮಕ್ಕಳಿಗೆ ಸಣ್ಣದು ಬರುತ್ತೆ, ಅದು ಬಿದ್ದೋಗಿ ತಿರ್ಗಾ ದೊಡ್ಡ ಸೈಜ್ ಹಲ್ಲು ಬರುತ್ತಲ್ವಾ, ಸೇಮ್ ಅದೇ ಥರ. ಸರ್, ಈಗ ಟಗರುಗಳಿಗೆ ಜಾಸ್ತಿ ಕೊಬ್ಬಿನ ಅಂಶ ಇರಬೇಕಾ, ಬರೀ ಮಾಂಸ ಜಾಸ್ತಿ ಇರಬೇಕಾ ನಿಮ್ಮ ಪ್ರಕಾರ? ಕೆಲವರು ಕೊಬ್ಬು ಇರಬೇಕು, ಕೊಬ್ಬು ಇರಬಾರ್ದು ಅಂತೆಲ್ಲ ಇರುತ್ತೆ. ಈ ಪ್ರಶ್ನೆಗೆ ಸರ್ ನಾನು ಹೇಳಿದ್ದೀನಿ ಅಲ್ವಾ, ಎಲ್ಲರದು ಬೇರೆ ಬೇರೆ ಇಷ್ಟ. ಸ್ವಲ್ಪ ಜನ ಬಂದ್ಬಿಟ್ಟು ನೋಡ್ತಾರೆ, ಕುರಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಕೊಟ್ಬಿಡಿ ಅಂತ. ತುಂಬ ಜನ ಬರ್ತಾರೆ, ಬಂದ್ಬಿಟ್ಟು ನೋಡ್ತಾರೆ ಎಷ್ಟು ವೇಟ್ ಇದೆ, ಎಷ್ಟು ಮಾಂಸ ಬರ್ಬೋದು, ಅದೆಲ್ಲ ಕೇಳ್ತಾರೆ. ನಾವು ಎಲ್ಲ ಕಸ್ಟಮರ್ಸ್ ಹ್ಯಾಂಡಲ್ ಮಾಡಬೇಕು. ಈಗ ನೀವು ಸಾಕೋ ಪ್ರಕ್ರಿಯೆ ಪ್ರತಿದಿನ ಯಾವ ರೀತಿ ಇರುತ್ತೆ? ನೀವು ಸಾಕು ಕೊಡ್ತೀರಾ ಅಂತ ಪ್ರತಿದಿನ ಯಾವ ರೀತಿ ನೋಡ್ಕೊಳ್ತೀರಾ? ಬೆಳಗ್ಗೆ ಅದು ಮೇವೆ ಟೈಮಿಂಗ್ಸ್ ಇದೆ. 4 ಸತಿ ನಾವು ಮೇವೆ ಹಾಕ್ತೀನಿ ಸರ್. 2 ಸತಿ ನೀರು ಕೊಡಿಸ್ತಾರೆ. ಮತ್ತು ಇದಾದಮೇಲೆ ವ್ಯಾಕ್ಸಿನೇಷನ್ಸ್ ET ಫಸ್ಟ್ ಕುರಿ ಬಂದ ತಕ್ಷಣ ಒಂದು 15 ದಿವಸ ನಮ್ಮದು ಅಬ್ಸರ್ವೇಷನ್ ಟ್ರೀಟ್ಮೆಂಟ್ ಇರುತ್ತೆ. ಅದಾದಮೇಲೆ ET ಕೊಡ್ತೀನಿ. ET ಆದಮೇಲೆ ಒಂದು 20 ದಿವಸ ಬಿಟ್ಟರೆ PPR ಕೊಡ್ತೀನಿ. PPR ಅದು ಮಂತಲ್ಲಿ ಕೊಡಬೇಕು, ಜನವರಿಯಲ್ಲಿ ಆ ಥರ ಮಂತಲ್ಲಿ ಕೊಡ್ತೀನಿ. ಅದು ಬಿಟ್ಟರೆ ಬೇರೆ ಸ್ಕಿನ್ ಡೋರೋಮ್ಯಾಕ್ಟಿನ್ ಅಂತ ಒಂದು ಇದು ಬರುತ್ತೆ, ಅದು ಸ್ಕಿನ್ಗೆ ಹಾಕ್ತೀನಿ. ಅದಾದಮೇಲೆ ಇದು ಪ್ರಾಪರಾಗಿ ಇದು ನೋಡಿ, ಇದು ಹೇರ್ಸ್ ಈ ಥರ ಬರಬೇಕು, ಎಷ್ಟು ಸಿಲ್ಕ್ ಇದೆ ನೋಡಿ, ಚೆನ್ನಾಗಿ ಬರಬೇಕು, ಇದೆಲ್ಲ ನೋಡ್ಕೊಳ್ತೀನಿ. ಮೇವೆ, ವ್ಯಾಕ್ಸಿನೇಷನ್ಸ್, ಅಬ್ಸರ್ವೇಷನ್, ಇದು 3 ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ನಮ್ಮ ಪ್ರಕಾರ. ನೀವೇ ವ್ಯಾಕ್ಸಿನೇಷನ್ ನಾವೇ ಡಾಕ್ಟರ್. ನಾವು ಮಾಡ್ಕೊಳ್ತೀನಿ ಸರ್. ಮತ್ತು ನಮ್ಮದು ಟೀಮ್ಗೆ ಹೇಳ್ಕೊಟ್ಟಿದ್ದೀನಿ ಹೆಂಗೆ ಮಾಡಬೇಕಂದ್ರೆ. ಮತ್ತು ವ್ಯಾಕ್ಸಿನೇಷನ್ಸ್ ಒಂದು ಹೊಸ ಬ್ಯಾಚ್ ಬರುತ್ತೆ ಅಲ್ವಾ, ಅವ್ರ ಜೊತೆ ನಾವು ಮಾಡೋದು ವ್ಯಾಕ್ಸಿನೇಷನ್ಸ್ ಎಲ್ಲ. ಏನಾದರೂ ಟ್ರೀಟ್ಮೆಂಟ್ ಸ್ವಲ್ಪ ಕ್ರಿಟಿಕಲ್ ಟ್ರೀಟ್ಮೆಂಟ್ಸ್ ಇದ್ದರೆ ನಮ್ಮದು ಒಂದು ಡಾಕ್ಟರ್ ಇದ್ದಾರೆ, ಡಾಕ್ಟರ್ ರಾಜೇಶ್ ಅಂತ. ಸರ್ಗೆ ನಾನು ಫೋನ್ ಮಾಡ್ತೀನಿ, ವಿಡಿಯೋ ಕಳಿಸ್ತೀನಿ, ಸರ್ ಈ ಥರ ಆಗಿದೆ ಅಂದರೆ ಅವರು ಫೋನಲ್ಲಿ ಸ್ವಲ್ಪ ದೂರಾಗಿದ್ದಾರೆ, ಅವರು ಕೊಡ್ತಾರೆ. ತುಂಬ ಈ ಥರ ಡಾಕ್ಟರ್ಸ್ ನಮಗೆ ಸ್ವಲ್ಪ ಗೈಡ್ ಮಾಡ್ತಾರೆ. ಇಲ್ಲಾಂದರೆ ಬೇಸಿಕ್ ಯಾವುದೂ ಇರಲಿ, ಅದು ವ್ಯಾಕ್ಸಿನೇಷನ್ಸ್ ಇರಲಿ, ಬೇಸಿಕ್ ಡಿಸೀಸ್ ಇರಲಿ, ಅದೆಲ್ಲ ನಾವು ಟ್ರೀಟ್ ಮಾಡೋದು ಸರ್. ಇದು ಯಾರಾದರೂ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಬೇಸಿಕ್ ನಾಲೆಜ್ ಇರಬೇಕು. ಕುರಿಗೆ ಅಬ್ಸರ್ವೇಷನ್, ಮತ್ತು ಕುರಿ ತಿಂತಾ ಇಲ್ಲ ಏನು ಮಾಡಬೇಕು, ಫಸ್ಟ್ ಟೆಂಪ್ರೇಚರ್ ಚೆಕ್ ಮಾಡಬೇಕು, ಆದಮೇಲೆ ಏನು ಮೆಡಿಸಿನ್ ಕೊಡಬೇಕು, ಇದೆಲ್ಲ ಬೇಸಿಕ್ ನಾಲೆಜ್ ಇರಬೇಕು. ಇದ್ರೆ ಏನಾಗುತ್ತೆ ಅಂದರೆ ಇದು ಫಾರ್ಮಿಂಗ್ ಮಾಡ್ಬೋದು. ಇಲ್ಲಾಂದರೆ ಡಾಕ್ಟರ್ ಬೇರೆ ಕಡೆ ಇರ್ತಾರೆ, ಅವರು 20 ಕಿಲೋಮೀಟ್ರ್ 25 ಕಿಲೋಮೀಟರ್ 2 ದಿವಸ ವೇಟ್ ಮಾಡಬೇಕು, 1 ದಿವಸ ವೇಟ್ ಮಾಡಬೇಕು, ಅದು ಕಷ್ಟ ಆಗಿಬಿಡುತ್ತೆ ಕುರಿಗೆ. ಅದಕ್ಕೋಸ್ಕರ ಬೇಸಿಕ್ ಇನ್ಫಾರ್ಮೇಷನ್, ಬೇಸಿಕ್ ನಾಲೆಜ್ ಇರಬೇಕು. ಏನು ಜಾಸ್ತಿ ಹೆಲ್ತ್ ಇಶ್ಯೂಸ್ಗಳು ಬರುತ್ತೆ ಸರ್ ಟಗರುಗಳಿಗೆ ಇದು ಸಮ್ಮರಲ್ಲಿ ಏನು ತೊಂದರೆ ಜಾಸ್ತಿ ಇರಲ್ಲ. ಇವಾಗ ಬ್ಯಾಂಗ್ಳೂರಲ್ಲಿ ನೀವು ನೋಡಿದ್ರೆ ಬಿಸಿಲು ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಅದು ಮಂತ್ ಪ್ರಕಾರ ಏನು ಕಂಡೀಷನ್ಸ್ ಇದೆ, ಟೆಂಪ್ರೇಚರ್ದು, ವೆದರ್, ಕ್ಲೈಮೇಟ್, ಅದು ಪ್ರಕಾರ ಕುರಿಗೆ ನೋಡಬೇಕು. ಇವಾಗ ನಾವು ಮಜ್ಜಿಗೆ ಹಾಕ್ತೀನಿ, ಮಧ್ಯಾಹ್ನ ಮಜ್ಜಿಗೆ ಹಾಕ್ತೀನಿ ಕುರಿಗೆ, ಯಾಕಂದರೆ ತುಂಬ ಜಾಸ್ತಿ ಬಿಸಿಲಾಗಿದೆ. ಇಲ್ಲಾಂದರೆ ಲೂಸ್ ಮೋಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಕೋಲ್ಡ್ ಸೀಸನಲ್ಲಿ ಜಾಸ್ತಿ ಇದು ಡಿಸೀಸಸ್ ಬರೋದು. ಕೋಲ್ಡಲ್ಲಿ ವಿಂಟರಲ್ಲಿ ಜಾಸ್ತಿ ಬರೋದು. ಏನಂದರೆ ಫಸ್ಟ್ ಆಫ್ ಆಲ್ ಇದು PPR ಇದೆಲ್ಲ ಇದೆ ಅಲ್ವಾ, ಇದೆಲ್ಲ ಬರೋದು ಅದೇ ಸೀಸನಲ್ಲಿ. ಓಕೆ, ETದು ಪ್ರಾಪರಾಗಿ ಮುಂಚೆನೂ ಅದು ET ವ್ಯಾಕ್ಸಿನೇಷನ್ ಕೊಟ್ಟರೆ ಏನು ತೊಂದರೆ ಇರಲ್ಲ. ಮತ್ತು ಚಳಿ ಜಾಸ್ತಿ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ವಾರ್ಮ್ ಆಗಿರಬೇಕು ಕುರಿ. ಇಲ್ಲಾಂದರೆ ಮೇನ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ವೇಟ್ ಗೇನ್ ಆಗಲ್ಲ. ಮತ್ತು ಇದು ಸೀಸನ್ ಬಂದು ಮುಂಚೆನೇ ಅದೆಲ್ಲ ಪ್ರಾಪರ್ ಟ್ರೀಟ್ಮೆಂಟ್ ಮಾಡಿದ್ರೆ ಜಾಸ್ತಿ ಏನು ತೊಂದರೆ ಬರಲ್ಲ. ಮತ್ತು ಮೇವೆಯಲ್ಲಿ ಸ್ವಲ್ಪ ನಾವು ಬೇರೆ ಬೇರೆ ಇದು ಟರ್ಮರಿಕ್ ಮತ್ತು ಇದು ಮಸ್ಟರ್ಡ್ ಆಯಿಲ್ ಅದೆಲ್ಲ ಕೊಡ್ತೀನಿ. ಆ ಟೈಮಲ್ಲಿ ಕೊಡಿದ್ರೆ ಏನು ತೊಂದರೆ ಆಗಲ್ಲ. ಇಷ್ಟು ಟಗರುಗಳು ಇರೋದ್ರಿಂದ ಯಾವ ಥರ ಡೈಲಿ ಮೇಂಟೈನ್ ಮಾಡ್ತೀವಿ ಅಂದರೆ ಹೊರಗಡೆನೇ ಬಿಡ್ದಂಗೆ ಒಳಗಡೆನೇ ಕಟಾಕಿ ಸಾಕ್ತಾರೋ ಅಂತ? ಹೌದು. ಯಾವ ಥರ ಮೇಂಟೈನ್ ಮಾಡ್ತೀವಿ ಸರ್? ನಾವು ಆಚೆ ಬಿಡಲ್ಲ, ಎಲ್ಲ ಒಳಗಡೆನೂ ಇರೋದು. ಯಾಕಂದರೆ ಇದು ಎಲ್ಲ ದೊಡ್ಡ ಕುರಿ. ಓಕೆ, ಅದು ಚಿಕ್ಕ ಕುರಿ ಇದ್ದರೆ ನಾವು ಗ್ರೇಸಿಂಗ್ ಮಾಡ್ಬೋದು. ನಮ್ಮದು ಸ್ಟಾಲ್ ಫೀಡಿಂಗ್. ಓಕೆ, ಸ್ಟಾಲ್ ಫೀಡಿಂಗ್ಗೆ ಇಲ್ಲಿರಬೇಕು, ಪ್ರಾಪರ್ ಸಿಸ್ಟಮ್ ಇದೆ, ಮೇವೆ ಟೈಮಿಂಗ್ ಇದೆ,
ವ್ಯಾಕ್ಸಿನೇಷನ್ಸ್ ಟೈಮಿಂಗ್ ಇದೆ, ಮತ್ತು ಈ ಕ್ಲೈಮೇಟ್ ಪ್ರಕಾರ ಏನೇನು ಕೊಡ್ಬೋದು ಕುರಿಗೆ ಅದ ಪ್ರಕಾರ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತೀನಿ. ವೇಟ್ಗೆ ಏನಾಗೋದು ಸಮ್ಮರಲ್ಲಿ, ನಾವು ವಿಂಟರಲ್ಲಿ ಏನೇನು ಕೊಡ್ತೀನಿ ಅಲ್ವಾ ಅದೆಲ್ಲ ರಿಸಲ್ಟ್ ತೋರಿಸೋದು ಸಮ್ಮರಲ್ಲಿ. ಅದಕ್ಕೆ ಸ್ವಲ್ಪ ಮೇಂಟೆನೆನ್ಸ್ ಮಾಡಬೇಕು. ಮತ್ತು ನೀವು ನಮ್ಮದು ಎನ್ವೈರ್ನ್ಮೆಂಟ್ ನೋಡಿ, ಯಾವುದು ಕ್ಲೋಸ್ಡ್ ಇಲ್ಲ, ಓಪನ್ ಆಗಿದೆ. ಅದು ರೂಮಲ್ಲಿ ಮತ್ತು ಇಲ್ಲ ಅಂದರೆ ಒಂದು ಪೂರ್ತಿ ವಾಲ್ಸಲ್ಲಿ ಕಟ್ಸ್ಬಿಟ್ಟು ಮಾಡಿದ್ರೆ ಕುರಿಗೆ ಚೆನ್ನಾಗೇ ಎನ್ವೈರ್ನ್ಮೆಂಟ್ ಚೆನ್ನಾಗಿರಲ್ಲ. ಇವಾಗ ಪೂರ್ತಿ ಓಪನ್ ಇದೆ, ಬಿಸಿಲು ಜಾಸ್ತಿ ಇದೆ, ಬಟ್ ನೋಡಿ ಗಾಳಿ ಬರ್ತಾ ಇದೆ.